ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿದ್ದೀರಂತ ಅನಿಸ್ತದೆ. ಎಂದಿನಂತೆ ನಾನು ನನ್ನ ಸೈಕ್ಲಿಂಗ್ ಸವಾರಿಗೆ ಹೊರಟಿದ್ದೇನೆ. ಆದರೆ ಎಲ್ಲಿ ಹೋಗುವುದಂತ ಹೇಳಿ ಡಿಸೈಡ್ ಮಾಡಿರಲಿಲ್ಲ. ಬಟ್ ಹೀಗೆ ಹೋಗ್ತಾ ನಾನು ಒಂದು ಕಡೆ ಚಂದವಾದ ಒಂದು ಕ್ಷೇತ್ರ ಕಂಡಿತು. ಅದುವೇ ಸೋಮನಾಥೇಶ್ವರ ಪೆರ್ಮುದೆ ಟೆಂಪಲ್. ಈ ಬದಿಯಿಂದ ನಾನು ತುಂಬ ಸಲ ಪಾಸಾಗಿದ್ದೇನೆ. ಆದರೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ದೇವರು ಕರೀಬೇಕಂತ ಹೇಳ್ತಾರೆ. ಸೊ ಇವತ್ತು ಅಲ್ಲಿ ತಲುಪುವ ಭಾಗ್ಯ ನನಗಾಯಿತು. ಗಡಿಯಾರ ನೋಡಿ, ಸುತ್ತಮುತ್ತ ಪ್ರಶಾಂತವಾದ ವಾತಾವರಣ, ಸುಂದರವಾದ ದೇವಾಲಯ, ಶ್ರೀ ಸೋಮನಾಥೇಶ್ವರ ದೇವಾಲಯ. ನಾನು ಅಲ್ಲಿ ನಿಂತು ಈ ಹಕ್ಕಿಗಳ ಸೌಂಡನ್ನು ಕೇಳ್ತಾ ಸ್ವಲ್ಪ ಹೊತ್ತು ಅಲ್ಲಿ ದೇವರಿಗೆ ಕೈ ಮುಗಿದು ಅಲ್ಲಿ ಈ ಪ್ರಕೃತಿಯ ಸುಂದರತೆಯನ್ನು ಆನಂದಿಸುತ್ತಾ ಕುಳಿತು ನಂತರ ಹೊರಡುವಾಗ ದೇವಸ್ಥಾನದ ಎದುರು ಬದಿಯಲ್ಲಿ ಒಂದು ಸುಂದರವಾದ ಕೆರೆ ಇದೆ. ಸಡನ್ಲಿ ನನಗೆ ಆ ಕೆರೆಯನ್ನು ನೋಡುವ ಹತ್ತಿರದಿಂದ ಅಂಥೇಳಿ ಅದರ ಹತ್ತಿರವೇ ಇರುವ ದಾರಿಯಲ್ಲಿ ಕೆಳಗೆ ಇಳಿದೆ. ಇದು ಸ್ವಲ್ಪ ದೇವಸ್ಥಾನದ ಲೆವೆಲ್ಗಿಂತ ತುಂಬ ಕೆಳಗಿರುವ ಕಾರಣ ಒಳ್ಳೆಯ ಸ್ಟೀಪ್ ಇದೆ. ನೋಡಿ ಹೇಗೆ ಸೈಕಲ್ನ ಬ್ರೇಕ್ ಹೊಡಿಬೇಕಾಯ್ತು ನಾನು. ನೋಡಿ ಇವಾಗ ಎಷ್ಟು ಚಂದವಾದ ಕೆರೆ. ಈ ಬೇಸಿಗೆಗಾಲದಲ್ಲಿ ನೀರು ತುಂಬಿ ತುಳುಕುತ್ತಿದೆ. ಇದೇ ಪ್ರಕೃತಿಯ ವಿಶೇಷತೆ ಮತ್ತು ಪುರಾತನ ದೇವಸ್ಥಾನ ಕಟ್ಟುವ ಸಿಸ್ಟಮ್ ಮತ್ತು ದೇವಸ್ಥಾನದ ಸನಾತನತೆಯ ಮಹತ್ವ. ಈ ಪ್ರಕೃತಿ ಸೌಂದರ್ಯವನ್ನು ಅನುಭವಿಸುತ್ತಾ ನಾನು ಹೊರಟೆ ನನ್ನ ಮನೆಯ ಕಡೆಗೆ. ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಸಾರಿ ಒಳ್ಳೆ ಮಳೆ ಬರಲಿ ಅಂತ ಹೇಳಿ ಬಾನನ್ನು ನೋಡುತ್ತಾ ಮೋಡ ಕವಿದ ವಾತಾವರಣ ನೋಡಿ ಸಂತೋಷಪಟ್ಟು ಸೀದಾ ಮನೆಗೆ ಹೊರಟೆ. ಧನ್ಯವಾದ.